ಮೊಟ್ಟೆ ಎಸೆತ ಪ್ರಕರಣ ಇದೀಗ ಗಂಭೀರ ಸ್ವರೂಪ ಪಡೆದಿರುವಂಥದ್ದು. ಭಾರತೀಯ ಜನತಾ ಪಕ್ಷ ಪ್ರತಿಭಟನೆ ಹಾದಿಗೂ ಕೂಡ ಹಿಡಿದಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ಹಾಗೂ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಿ.ಟಿ. ರವಿಯವರು ಇದ್ದಾರೆ. ಮೊಟ್ಟೆ ಎಸೆತ ಪ್ರಕರಣ ಕಾಂಗ್ರೆಸ್ ಕಚೇರಿ ಹತ್ರ ತಾವ್ಯಾಕೆ ಹೋದ್ರಿ ಅನ್ನೋದು ಈಗ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಅಥವಾ ಅವರೇ ಕರ್ಸ್ಕೊಂಡ್ರ ಅಥವಾ ತಾವೇ ಹೋದ್ರ ಅನ್ನೋದು ಇರ್ತಕ್ಕಂಥದ್ದು. ನೋಡಿ, ಬಿಜೆಪಿ ಕಚೇರಿ ಮುಂದೆ ಕಾಂಗ್ರೆಸ್ನವರು ಬಂದು ಪ್ರತಿಭಟನೆ ಮಾಡಿದ್ರು. ನೀವು ಪ್ರಧಾನಮಂತ್ರಿ ಕಚೇರಿ ಮುಂದೆ ಹೋಗಿ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಬಹುದು. ಅದು ನಿಷೇಧಿತ ವಲಯ, ಅಲ್ಲಿ ಹೋಗಿ ನೀವು ಪ್ರತಿಭಟನೆ ಮಾಡಬಹುದು. ನಿಮ್ಮ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡಬಾರ್ದಾ? ನೀವು ಪ್ರಧಾನಮಂತ್ರಿಗಳ ಬಗ್ಗೆ ಅವ್ಯಾಚ್ಯ ಶಬ್ದಗಳ ಭಾಷೆಯನ್ನು ಬಳಕೆ ಮಾಡಿದ್ರಿ. ನಾವು ಯಾವ ರೀತಿ ಅವ್ಯಾಚ್ಯ ಶಬ್ದಗಳು ಯಾವ ಭಾಷೆಯನ್ನು ನಾವು ಬಳಕೆ ಮಾಡಿಲ್ಲ. ನೀವು ಗುಂಡಾಗಿರಿ ತೋರಿಸಿದ್ರಿ. ನಿಮ್ಮ ಭಾಷೆ, ನಿಮ್ಮ ಗುಂಡಾಗಿರಿ ಅದೇನು ಬ್ರಹ್ಮವಿದ್ಯೆ ಅಲ್ಲ, ನಮಗೆ ಬರೋಕ್ಕಾಗದೇ ಇರೋ ವಿದ್ಯೆ ಅಲ್ಲ. ಆದರೆ ನಾವು ಕರ್ನಾಟಕದ ರಾಜಕೀಯ ಸಂಸ್ಕೃತಿಗೆ ತಕ್ಕಂತೆ ನಡ್ಕೊಂಡಿದ್ದೀವಿ. ನೀವು ನಿಮ್ಮ ಆ ದಿನಗಳ ಗುಂಗಿನಲ್ಲಿ ಗುಂಡಾಗಳ ರೀತಿ ನಡ್ಕೊಂಡಿದ್ದೀರಿ. ನಿಮ್ಮ ಭಾಷೆ ನಮಗೂ ಬರುತ್ತೆ. ನಿಮ್ಮದೇ ರೀತಿಯಲ್ಲಿ ಉತ್ತರ ಕೊಡೋದಕ್ಕೆ ಬಹಳ ಕಷ್ಟ ಏನಲ್ಲ. ನಾವು ನಿಮ್ಮದೇ ರೀತಿಯಲ್ಲಿ ಉತ್ತರ ಕೊಡೋಕೆ ಹೊರಟ್ರೆ ನೀವು ಬಹಳ ದಿನ ರಸ್ತೆಯಲ್ಲಿ ಓಡಾಡೋಕ್ಕಾಗಲ್ಲ. ಸರ್, ಎಸ್ ಸರ್, ಎಲ್ಲ ಒಂದು ಕಡೆ ಇದು ಎಲ್ಲಿವರೆಗೂ ಹೋಗುತ್ತೆ? ಪೊಲೀಸ್ ವ್ಯವಸ್ಥೆ ಯಾವ ಮಟ್ಟಕ್ಕಿದೆ? ಪೊಲೀಸರು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣದ ನೀತಿಯನ್ನು ಅನುಸರಿಸಿದ್ರೆ ಕಾಲ ಹೀಗೆ ಇರೋದಿಲ್ಲ. ನೀವು ಯಾರ್ಯಾರು ಪಕ್ಷಪಾತಿಗಳಾಗಿ ವರ್ತನೆ ಮಾಡ್ತೀರಿ, ನಿಮ್ಮ ಬಗ್ಗೆಯೂ ಕೂಡ ನಾವು ಒಂದು ಡೈರಿ ಮೇಂಟೈನ್ ಮಾಡ್ತೀವಿ. ನಿಮ್ಮ ಬಗ್ಗೆಯೂ ಒಂದು ಡೈರಿ ಮೇಂಟೈನ್ ಮಾಡ್ತೀವಿ. ನೀವು ಹೆಂಗೆ ವರ್ತನೆ ಮಾಡಿರ್ತೀರೋ ಅದನ್ನು ನಾವು ನಿಮ್ಮ ಸರ್ವಿಸ್ ರೆಕಾರ್ಡ್ನಲ್ಲಿ ನೀವು ಹೇಗೆ ನಡ್ಕೊಂಡಿದ್ದೀರಿ ಅನ್ನೋದನ್ನು ನೆನಪಿಸುವಂಥ ದಿನ ಬರ್ತವೆ. ಕಾಕ್ರೋಚ್ ಜನತಾ ಪಾರ್ಟಿಯವರು ಪ್ರೊಟೆಸ್ಟ್ ಅನ್ನು ಮಾಡ್ತಿದ್ರು, ಸ್ಟೂಡೆಂಟ್ಸ್ ಮಾಡ್ತಿದ್ರು ಅಂತ ಹೇಳಿದ್ರು. ತಾವು ಹೇಳ್ತೀರಾ ಸ್ಟೂಡೆಂಟ್ಸ್ ಅಲ್ಲ ಅಂತ ಭಾರತೀಯ ಜನತಾ ಪಕ್ಷ ಹೇಳ್ತಾರೆ. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟ್ ಅನ್ನ ಕಾಂಗ್ರೆಸ್ ಹೈಜಾಕ್ ಮಾಡೋ ಮುಖಾಂತರ ಈಗಾಗಲೇ ಜನ ಹೇಳಿದ್ರು ಅದು ಕಾಂಗ್ರೆಸ್, ಭಾರತೀಯ ಕಾಂಗ್ರೆಸ್ ಅಲ್ಲ, ಕಾಕ್ರೋಚ್ ಕಾಂಗ್ರೆಸ್ ಪಾರ್ಟಿ ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಈಗ ಪ್ರತಿಭಟನೆ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ. ಅದು ಶಾಂತಿಯುತ ಮಾರ್ಗದಲ್ಲಿ ಇರಬೇಕು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದನ್ನು ನಾವ್ಯಾರೂ ಸಮರ್ಥನೆ ಮಾಡೋದಿಲ್ಲ. ನಮಗೂ ನೋವು ತಂದಿದೆ. ಆದರೆ ಸರ್ಕಾರ ಹೇಗೆ ನಡ್ಕೊಳ್ತು? ಮೇ 3ನೇ ತಾರೀಕು ಪ್ರಶ್ನೆ ಪತ್ರಿಕೆ ಸೋರಿಕೆಯಾದರೆ ತಕ್ಷಣ ದೂರು ಕೊಡ್ತು. ತಕ್ಷಣ 13 ಜನರನ್ನು ಬಂಧನ ಮಾಡುವಂಥ ಕೆಲಸ ನಡೀತು. 13 ಜನರ ಬಂಧನದ ಜೊತೆಗೆ ನೀಟ್ ಮರುಪರೀಕ್ಷೆಯನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಯಾವುದೇ ಲೋಪವಿಲ್ಲದಂತೆ ನಡೆಸೋ ಕೆಲಸ ಮಾಡಿತು. 99% ಏನು 100% ವಿದ್ಯಾರ್ಥಿಗಳು ಮರುಪರೀಕ್ಷೆಯನ್ನು ಬರೆದ್ರು. ಫಲಿತಾಂಶವೂ ಬಂತು. ಅದಾದ ನಂತರ ನೀಟ್ನ ಹೆಸರಿನಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಕೆಲಸ ನಡೀತು. ಮುಲ್ಲಾನಿಗೂ ನೀಟ್ಗೂ ಏನ್ರಿ ಸಂಬಂಧ? ಎದೆ ಸೀಳಿರ್ 3 ಅಕ್ಷರ ಬರಲ್ಲ, ಅವನು ಅಲ್ಲಿ ನೀಟ್ ವಿರುದ್ಧ ಅಂತ ಹೇಳ್ತಾನೆ. ಅಲ್ಲಿ ಬಂದು ತುಕಡೆ ಗ್ಯಾಂಗ್ಗಳು ಭಾಷಣ ಮಾಡ್ತವೆ. CAA NRC ವಿರುದ್ಧ ಮಾತಾಡ್ತಾರೆ. ಆರ್ಟಿಕಲ್ 370 ರದ್ದುಪಡಿಸಿರೋದ್ರ ವಿರುದ್ಧ ಮಾತಾಡ್ತಾರೆ. ಇದನ್ನೆಲ್ಲ ನೋಡಿದಾಗ ಅವರ ಉದ್ದೇಶ ಕೇವಲ ಅರಾಜಕತೆಯನ್ನು ಸೃಷ್ಟಿ ಮಾಡೋದಷ್ಟೇ ಅವರ ಉದ್ದೇಶ. ಇಲ್ಲೊಂದು ಸ್ಥಿರ ಸರ್ಕಾರ, ಕೇಂದ್ರ ಸರ್ಕಾರದ ವಿರುದ್ಧವೇ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ ಸರ್. ನೋ ಡೌಟ್. ನಿಮಗೇನು ಅನುಮಾನ ಇದೆಯಾ? ಇಲ್ಲೊಂದು ಸ್ಥಿರ ಸರ್ಕಾರ ಇದೆ. ಆ ಸ್ಥಿರ ಸರ್ಕಾರ ಒಬ್ಬ ಸಮರ್ಥ ಪ್ರಧಾನಮಂತ್ರಿ ಇದ್ದಾರೆ. ಸ್ಥಿರ ಸರ್ಕಾರ ಮತ್ತು ಸಮರ್ಥ ಪ್ರಧಾನಮಂತ್ರಿಯನ್ನ ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನೋ ಪ್ರಯತ್ನ ಬಹಳ ವರ್ಷಗಳಿಂದ ನಡೆದಿದೆ. ಆ ಡಿಸ್ಟೆಬಿಲೈಸ್ ಮಾಡುವ ಪ್ರಯತ್ನದ ಮುಂದುವರೆದ ಭಾಗವಾಗಿ ನೀಟ್ ಒಂದು ನೆಪ. ಮುಂಚೆ ಅವಾರ್ಡ್ ವಾಪಸಿ ಅಂತ ಒಂದು ದೊಡ್ಡ ಮೂವ್ಮೆಂಟ್ನ ಸ್ಟಾರ್ಟ್ ಮಾಡಿದ್ರು, ನೆನಪಿದೆಯಾ ನಿಮಗೆ? ಇಂಟಾಲರೆನ್ಸ್ ಅಂತ ಹೇಳಿದ್ರು. ಆಮೇಲೆ ಸರ್ವಾಧಿಕಾರಿ ಅಂತ ಹೇಳಿದ್ರು. ಸರ್ವಾಧಿಕಾರಿಯಾಗಿದ್ದರೆ ಪ್ರಧಾನಮಂತ್ರಿ ಮನೆ ಮುಂದೆ ಹೋರಾಟ ಮಾಡಕ್ ಬಿಡೋರೇನು? ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿ ವಿರುದ್ಧ ನ್ಯಾಯಾಲಯ ತೀರ್ಪು ಕೊಡ್ತು. ತೀರ್ಪು ಕೊಟ್ಟಾಗ ಇಂದಿರಾ ಗಾಂಧಿ ರಿಸೈನ್ ಮಾಡಲಿಲ್ಲ. ಆ ಯಮ್ಮ ತುರ್ತು ಪರಿಸ್ಥಿತಿ ಏರಿ ರಾಜೀನಾಮೆ ಕೊಡಿ ಅಂತ ಕೇಳಿದವ್ರನ್ನೆಲ್ಲ ಜೈಲಿಗೆ ಹಾಕಿದ್ರು. ಆ ಥರದ ಕೆಲಸ ಏನೂ ಮಾಡಿಲ್ಲ ಸರ್. ಡೈರಿ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ರಿ. ಕರ್ನಾಟಕ ಪೊಲೀಸ್ಗೆ ಬೇಸಿಕಲಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಯಾದಿಯಾಗಿ ತಾವು ಎಚ್ಚರಿಕೆ ಕೊಡ್ತಿದ್ದೀರಾ ಅಥವಾ ಸಲಹೆ ಕೊಡ್ತಿದ್ದೀರಾ ಸರ್? ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ವರ್ತನೆ ಮಾಡಬೇಕು. ನೀವು ಅಧಿಕಾರಿಗಳ ಅಧಿಕಾರಸ್ಥರ ಮರ್ಜಿಗೆ ತಕ್ಕಂತೆ ವರ್ತನೆ ಮಾಡಿದ್ರೆ ನಿಮ್ಮ ಮೇಲಿನ ವಿಶ್ವಾಸಾರ್ಹತೆ ಕಡಿಮೆ ಆಗುತ್ತೆ. ನಿಮ್ಮ ವಿಶ್ವಾಸಾರ್ಹತೆ ಕಡಿಮೆ ಆದರೆ ಅದರ ಪರಿಣಾಮ ನಿಮಗೆ ಕಷ್ಟ ಆಗುತ್ತೆ. ಇದು ಬಿಜೆಪಿಯ ಹಿರಿಯ ನಾಯಕ ಸಿ.ಟಿ. ರವಿಯವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ವಿಧಾನಸೌಧದಿಂದ.